ಹಲೋ ಸ್ಟೂಡೆಂಟ್ಸ್, ನನ್ನ ಹೆಸರು ಶೀಲಾ. ನಾನು ನಿಮ್ ಹೊಸ ಟೀಚರ್. ಸರಿ, ಈಗ ಪಾಠಕ್ಕೆ ಹೋಗೋಣವಾ? ಎಲ್ಲಿಗೆ ಬೇಕಾದ್ರೂ ಹೋಗೋಣ ಟೀಚರ್. ಯಾಕಪ್ಪ ಎಲ್ಲ ನಿಂತಿದ್ದೀರಾ? ಕಾಲ್ ನೋವುತ್ತೆ, ಕೂತ್ಕೊಳ್ಳಿ. ಟೀಚರ್, ಕುತ್ಕೊಂಡ್ರೆ ಇವರೆಲ್ಲ ಅಡ್ಡ ಬರ್ತಾರೆ, ಏನು ಕಾಣೋದಿಲ್ಲ ಟೀಚರ್. ಓದೋದ್ರಲ್ಲಿ ಎಷ್ಟೊಂದು ಇಂಟ್ರೆಸ್ಟ್ ಹುಡುಗರಿಗೆ. ಸ್ಟೂಡೆಂಟ್ಸ್ ಅಂದ್ರೆ ನಿಮ್ ತರ ಇರ್ಬೇಕು. ಕೆಳಗೆ ಬಿದ್ದು ಏನ್ ಮಾಡ್ಕೊತೀರಪ್ಪ? ಥ್ಯಾಂಕ್ ಯು. ಪರವಾಗಿಲ್ಲ ಮೇಡಮ್, ನಿಮ್ಗೋಸ್ಕರ ಪ್ರಾಣನೇ ಕೊಡ್ತೀವಿ. ಸೋ ಸ್ವೀಟ್. ಹೋಗಿ ಕೂತ್ಕೊಳ್ಳಿ. ಮಚ್ಚ ನೋಡ್ದ, ಕ್ಲಾಸ್ ರೂಮ್ ಅಲ್ಲಿ ಒಂದು ಪಿನ್ ಬಿದ್ರು ಕಳಂಗ್ ಅಂತ ಕೇಳುವಷ್ಟು ಸೈಲೆನ್ಸ್. ಸೂಪರ್ ಮಚ್ಚ, ನೀನ್ ನಿಜವಾಗ್ಲೂ ತುಂಬಾ ಅನುಭವಿಸ್ತಾ ಅಂತ ತೋರ್ಸ್ಬಿಟ್ಟೆ. ಇರ್ಲಿ ಬಿಡ, ನಾನು ಇದನ್ನ ಮೊದಲೇ ಮಾಡ್ತಾ ಇದ್ದೆ. ನೀನಿನ್ನೂ ಚಿಕ್ಕ ಹುಡುಗ, ನೀನೇ ಕಲ್ತ್ಕೊಳ್ಳಿ ಅಂತ ಬಿಟ್ಟೆ. ಮಗ, ಲೈಫೇ ಒಂದು ಅನುಭವ ಕಣ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಮುಗೀತು. See you all tomorrow. Okay, bye. ಟೀಚರ್ ಒಳ್ಳೆ ಟೀಚರ್, ಸ್ಟೂಡೆಂಟ್ಸ್ ಹಂಗೆ ಟೀಚರ್. ಸುಂದರ್, ನೀ ಭಯನೇ ಪಡ್ಬೇಡಿ. ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಒಳ್ಳೆ ಹುಡುಗರು. ನಾನು ಎದುರುಗಡೆ ಕೂತ್ಕೊಳ್ಳೋಕ್ಕೂ ಹೆದರ್ತಾರೆ. ಬೇಕಾದ್ರೆ ನೀವೇ ನೋಡಿ, ಈ ಸಲ ಎಲ್ಲರೂ ಪಾಸ್ ಆಗ್ತಾರೆ. ಥ್ಯಾಂಕ್ ಯು ಟೀಚರ್, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ನೈಸ್ ಬಾಯ್. ಕನ್ನಡದ ಕನ್ನಮ್ಮಗಳೇ, ವಿದ್ಯಾರ್ಥಿ ಪ್ರತಿಭೆಗಳೇ. ಏನ್ರಾ ಟೀಚರ್ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರಾ? ಏನಪ್ಪಾ ಹುಲಿ ಮರಿ, ಗಣಿತ ಟೀಚರ್ ಚೆನ್ನಾಗಿ ಪಾಠ ಮಾಡಿದ್ರ? ಗಣಿತ ಟೀಚರ್ ಅವರು ನಮ್ಗೆ ಹೇಳಿಲ್ಲ. ಅಷ್ಟಿರೋ ನಾಯಿ ಬಿರಿಯಾನಿ ನೋಡೋ ತರ ನೋಡ್ತಾವನೆ. ಮಚ್ಚ, ಬೇಜಾರ್ ಮಾಡ್ಕೋಬೇಡ. ಬರೇ ಕಡೆ ನಾನು ಸೈಡ್ ಹೋಗ. ಏನಪ್ಪ? ಅಯ್ಯೋ ಮಗನೇ, ಏನಾಯ್ತು ಮಗನೇ? ಹೇಳ್ಬಿಟ್ಟು ಹೇಳು ಮಗನೇ, ಏನಾಯ್ತು ಮಗನೇ? ಅಣ್ಣ, ನೀವು ಹೂ ಅಣ್ಣ, ಅವರಿಬ್ಬರು ಕತ್ತರಿಸಾಕ್ಬಿಡ್ತಿದೆ. ಎಷ್ಟು ವರ್ಷ ನನ್ನ ಜೊತೆಲಿ ಇದೀಯಾ? ದುಃಖದ ಕಣ್ಣೀರ್ಗೂ ಆನಂದ ಕಣ್ಣೀರ್ಗೂ ವ್ಯತ್ಯಾಸ ಗೊತ್ತಿಲ್ಲ ನಿಂಗೆ? ನನ್ನ ಮಗ ಮರಿ ಹುಲಿ 10ನೇ ಕ್ಲಾಸ್ ಪಾಸ್ ಮಾಡೋ. ನನ್ನ ವಂಶದಲ್ಲೇ ಯಾರು ಸಾಧಿಸದೇ ಇರೋದನ್ನ ನನ್ನ ಮಗ ಸಾಧಿಸ್ಬಿಡಕಣ. ಅವ್ರಿಗೆ ಆರಲ್ಲ. ಭಾಸ್ಕರ್, ತಗೋ ದುಡ್ಡು, ಬಡ್ಡಿ ಬೇಡ. ಇದನ್ನ ಇಟ್ಕೊಂಡು ನಿನ್ ಟ್ಯುಟೋರಿಯಲ್ಸ್ ಇಂಪ್ರೂವ್ ಮಾಡು. ನನ್ನ ಮಗ ಮರಿ ಹುಲಿನ ಪಾಸ್ ಮಾಡಿಸಿದ್ದಕ್ಕೆ ಕಾರ್, ಅಣ್ಣನ್ ಗಿಫ್ಟ್. ಏಯ್ ಬಂದ್ರಲ್ಲ, ಎಲ್ರು ಹೋಗಿ ದುರ್ಗೆಗೆ ಬಲಿ ಕೊಡೋಣ. ಏನ್ ಸುಂದ್ರ ಫುಲ್ಲು ತಗೋ ಕುಡಿ, ತಿಂಡಿ ಮಾಡು. ಅಣ್ಣ ನಾನಿದ್ದೀನಿ. ಏಯ್ ಬಂದ್ರ ರಾಮಕೃಷ್ಣ, ನಿಲ್ಸು ನಿಲ್ಸು. ಏನು ರಾಮಕೃಷ್ಣ, ಒಂದೇ ದಿನದಲ್ಲಿ ನಿನ್ ಹೆಂಡತಿ ಹತ್ರ ನನ್ ವಿಷಯ ಎಲ್ಲ ಹೇಳ್ಬಿಟ್ಟಿದ್ಯಾ? ಏಯ್ ಸುಮ್ನೆ ಹೋಗ್ಬಿಡು, ನನ್ ಕೊಲೆಗಾರನಾಗ ಮಾಡ್ಬೇಡ. ಟೆನ್ಷನ್ ಯಾಕೆ ತಗೋತ್ಯಾ? ಈಗ ತಾನೇ ಜೋಸ್ರ ಮನೆಗೆ ಹೋಗಿ ಬರ್ತಾ ಇದೀನಿ. ನಿನ್ನೆ ರಾತ್ರಿ ಕ್ಯಾನ್ಸಲ್ ಆಗಿದ್ ಫಸ್ಟ್ ನೈಟ್ ಇವತ್ ಮಾಡ್ಕೊಂಬೋದಂತೆ. ಆದ್ರೆ ಒಂದ್ ಕಂಡೀಷನ್, ಗಂಡು ಹೆಣ್ಣು ಇಬ್ರು 8 ಗಂಟೆ ಒಳಗೆ ರೂಮಲ್ಲಿ ಇರ್ಬೇಕಷ್ಟೇ. ಏನ್ ಮಾಡ್ತಾನೆ ಇವನು? ಓಹೋ, ನಾಚಿಕೆ ಪಡ್ಕೊಂತವನೆ. ನಿನ್ನೆ ನನ್ನಿಂದನೇ ಎಲ್ಲ ಕ್ಯಾನ್ಸಲ್ ಆಯ್ತು. ರಾತ್ರಿ ಎಲ್ಲ ನಿದ್ದೆ ಬರ್ಲಿಲ್ಲ. ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಜೋಯ್ಸ್ರ ಮನೆಗೆ ಹೋಗಿದ್ದೆ. ಹೋಗಿದ್ದು ಒಳ್ಳೇದೇ ಆಯ್ತು. ದೇವ್ರ ದಯದಿಂದ ಇವತ್ತೇ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಹೆಂಗೆ? ರೂಮ್ ರೆಡಿ ಮಾಡ್ಬೇಕು, ಮಾರ್ಕೆಟಿಗೆ ಹೋಗಿ ಮಲ್ಗೆ ಹೂ ತರಬೇಕು, ಜೇಬಲ್ ಕಾಸು ಬೇರೆ ಇಲ್ಲ. ಬಾಸ್,
ಎಳ್ನೀರ್ ಕುಡಿತೀಯಾ? ಬೇಡಪ್ಪ, ತುಂಬಾ ಕೆಲ್ಸ ಇದೆ. ಶುಕ್ರವಾರ ಬೇರೆ, ಹೂ ಸಿಗತ್ತೋ ಇಲ್ವೋ, ಲಡ್ಡು ಸಿಗತ್ತೋ ಇಲ್ವೋ, ರೇಟ್ ಬೇರೆ ಸಿಕ್ಕಾಪಡೆ ಹೇಳ್ತಾರೆ. ಬೇಗ ಹೋಗ್ಬೇಕು. ಇಷ್ಟ ಬಾಸ್, ಹಾ, ಮಲ್ಲಿಗೆ ಹೂ ಸ್ವಲ್ಪ ಜಾಸ್ತಿನೇ ತಗೊಂಬ. ಮಲ್ಲಿಗೆ ಹೂವು ಸ್ವಲ್ಪ ಜಾಸ್ತಿ. ಆಯ್ತು ಬಾಸ್, ಹುಷಾರು.